ನಮಸ್ಕಾರ ಸ್ನೇಹಿತರೆ, ಹರೇ ಕೃಷ್ಣ. ಬನ್ನಿ ಇವತ್ತು ಕೃಷ್ಣನ ಮತ್ತೊಂದು ಲೀಲೆ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಬಾಲಕೃಷ್ಣನು ಮಣ್ಣು ತಿಂದಾಗ ಅವನ ತಾಯಿ ಯಶೋದ ಬಾಯಿ ತೆರೆಯಲು ಹೇಳುತ್ತಾಳೆ. ಆದರೆ ಕೃಷ್ಣ ಬಾಯಿ ತೆರೆದಾಗ ಯಶೋದೆಗೆ ಕಂಡಿದ್ದು ಬರೀ ಮಣ್ಣಲ್ಲ, ಬದಲಿಗೆ ಇಡೀ ಬ್ರಹ್ಮಾಂಡ. ಒಬ್ಬ ಪುಟ್ಟ ಮಗುವಿನ ಬಾಯಿಯಲ್ಲಿ ಕೋಟ್ಯಾಂತರ ನಕ್ಷತ್ರಗಳು ಮತ್ತು ಇಡೀ ಸೃಷ್ಟಿ ಹೇಗೆ ಕಾಣಿಸಲು ಸಾಧ್ಯ? ಈ ಅದ್ಭುತ ದೈವಿಕ ಲೀಲೆಯ ಹಿಂದಿರುವ ಅಸಲಿ ರಹಸ್ಯವೇನು? ಇವತ್ತಿನ ಈ ವಿಡಿಯೋದಲ್ಲಿ ಆ ರೋಚಕ ರಹಸ್ಯವನ್ನು ತಿಳಿಯಲಿದ್ದೇವೆ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದು ದ್ವಾಪರಾಯುಗದ ಸಮಯ. ಭಗವಾನ್ ಶ್ರೀಕೃಷ್ಣನು ಗೋಕುಲದಲ್ಲಿ ತಾಯಿ ಯಶೋದೆಯ ಮನೆಯಲ್ಲಿ ಸಾಮಾನ್ಯ ಬಾಲಕನಂತೆ ಬೆಳೆಯುತ್ತಿರುತ್ತಾನೆ. ಒಂದು ದಿನ ಕೃಷ್ಣನು ತನ್ನ ಅಣ್ಣ ಬಲರಾಮ ಮತ್ತು ಸ್ನೇಹಿತರ ಜೊತೆ ಸೇರಿ ಅಂಗಳದಲ್ಲಿ ಆಟವಾಡುತ್ತಿರುತ್ತಾನೆ. ಆಟದ ನಡುಬರಹದಲ್ಲಿ ಕೃಷ್ಣನು ಯಾರಿಗೂ ತಿಳಿಯದಂತೆ ನೆಲದಲ್ಲಿದ್ದ ಒಂದು ಇಡೀ ಮಣ್ಣನ್ನು ತೆಗೆದು ತನ್ನ ಬಾಯಿಗೆ ಹಾಕಿಕೊಳ್ಳುತ್ತಾನೆ. ಕೃಷ್ಣನು ಮಣ್ಣು ತಿನ್ನುವುದನ್ನು ಅವನ ಸ್ನೇಹಿತರು ನೋಡಿಬಿಡುತ್ತಾರೆ. ತಕ್ಷಣ ಅವರೆಲ್ಲ ಓಡೋಡಿ ಹೋಗಿ ತಾಯಿ ಯಶೋದೆಗೆ, ಅಮ್ಮ, ನಿನ್ನ ಮುದ್ದಿನ ಕೃಷ್ಣ ಇವತ್ತು ಮಣ್ಣು ತಿಂದಿದ್ದಾನೆ ಎಂದು ದೂರು ನೀಡುತ್ತಾರೆ. ತನ್ನ ಮಗ ಮಣ್ಣು ತಿಂದಿದ್ದನ್ನು ಕೇಳಿ ಯಶೋದೆಗೆ ಗಾಬರಿಯಾಗುತ್ತದೆ. ಮಣ್ಣು ತಿಂದರೆ ಮಗುವಿನ ಹೊಟ್ಟೆ ಕೆಡುತ್ತದೆ ಎಂಬ ಚಿಂತೆಯಿಂದ ಅವಳು ಕೋಪದಿಂದ ಓಡಿ ಬರುತ್ತಾಳೆ. ಕೃಷ್ಣನ ಕೈಗಳನ್ನು ಗಟ್ಟಿಯಾಗಿ ಹಿಡಿದು, ಕೃಷ್ಣ, ನೀನು ಮಣ್ಣು ತಿಂದಿದ್ದೀಯಾ? ನಿಜ ಹೇಳು ಎಂದು ಗದರಿಸುತ್ತಾಳೆ. ಆಗ ಕೃಷ್ಣನು ಏನೂ ಅರಿಯದ ಮುಗ್ಧ ಮಗುವಿನಂತೆ ನಟಿಸುತ್ತಾ, ಇಲ್ಲ ಅಮ್ಮ, ನಾನು ಮಣ್ಣು ತಿಂದಿಲ್ಲ, ಇವರೆಲ್ಲ ಸುಳ್ಳು ಹೇಳುತ್ತಿದ್ದಾರೆ ಎಂದು ಹೇಳುತ್ತಾನೆ. ಹಾಗಾದರೆ ನಿನ್ನ ಬಾಯಿ ತೆರೆದು ತೋರಿಸು ಎಂದು ಆಜ್ಞೆ ಮಾಡುತ್ತಾಳೆ. ತಾಯಿಯ ಮಾತಿಗೆ ಒಪ್ಪಿದ ಪುಟ್ಟ ಕೃಷ್ಣನು ಮೆಲ್ಲನೆ ತನ್ನ ಬಾಯಿಯನ್ನು ತೆರೆಯುತ್ತಾನೆ. ಕೃಷ್ಣ ಬಾಯಿ ತೆರೆದ ಮರುಕ್ಷಣವೇ ತಾಯಿ ಯಶೋದ ಆಶ್ಚರ್ಯದಿಂದ ಮೂಕವಿಸ್ಮಿತಳಾಗುತ್ತಾಳೆ. ಅಲ್ಲಿ ಅವಳಿಗೆ ಯಾವುದೇ ಮಣ್ಣು ಕಾಣಿಸುವುದಿಲ್ಲ. ಬದಲಾಗಿ ಕೃಷ್ಣನ ಆ ಪುಟ್ಟ ಬಾಯಿಯೊಳಗೆ ಇಡೀ ಬ್ರಹ್ಮಾಂಡವೇ ಚಲಿಸುತ್ತಿರುತ್ತದೆ. ಸೂರ್ಯ, ಚಂದ್ರ, ಮಿನುಗುವ ಕೋಟ್ಯಾಂತರ ನಕ್ಷತ್ರಗಳು, ತಿರುಗುವ ಗ್ರಹಗಳು, ಹರಿಯುವ ನದಿಗಳು ಮತ್ತು ವಿಶಾಲವಾದ ಸಾಗರಗಳು ಅವಳಿಗೆ ಗೋಚರಿಸುತ್ತವೆ. ಇನ್ನೂ ಆಶ್ಚರ್ಯ ಏನೆಂದರೆ ಆ ಬ್ರಹ್ಮಾಂಡ ಒಳಗಿರುವ ಗೋಕುಲ ಮತ್ತು ಆ ಗೋಕುಲದ ಜನರೆಲ್ಲ ಕಾಣಿಸುತ್ತಾರೆ. ತನ್ನ ಮಗ ಬೇರೆ ಯಾರೂ ಅಲ್ಲ, ಈ ಇಡೀ ಜಗತ್ತನ್ನು ನಡೆಸುವ ಸಾಕ್ಷಾತ್ ಪರಮಾತ್ಮ ಎಂಬುದನ್ನು ಯಶೋದ ಅರಿತುಕೊಳ್ಳುತ್ತಾಳೆ. ಅವಳು ಭಕ್ತಿಯಿಂದ ಕೈ ಮುಗಿಯುತ್ತಿದ್ದಂತೆ ಕೃಷ್ಣನು ತಕ್ಷಣ ತನ್ನ ಮಾಯೆಯಿಂದ ಯಶೋದೆಯು ಎಲ್ಲವನ್ನು ಮರೆತು ಬಿಡುವಂತೆ ಮಾಡುತ್ತಾನೆ. ಅವಳು ಮತ್ತೆ ಕೃಷ್ಣನನ್ನು ಕೇವಲ ತನ್ನ ಮಗನಾಗಿ ನೋಡಿ ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾಳೆ. ನೋಡಿದ್ರಲ್ಲ ಸ್ನೇಹಿತರೆ, ಕೃಷ್ಣನ ಬಾಲ್ಯದ ಲೀಲೆಯನ್ನು. ಸ್ನೇಹಿತರೆ, ಈ ಕತೆ ನಿಮಗೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹರೇ ಕೃಷ್ಣ, ರಾಧೇ ರಾಧೆ.